ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀರಾಮಚಂದ್ರಾಯ ನಮಃ. ಹರೇ ರಾಮ 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 ಹರೇ ಹರಿ, ಹರೇ ಕೃಷ್ಣ 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 ಹರೇ ಹರಿ. ನಮಸ್ತೆ ಗೆಳೆಯರೆ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ, ನಿಮಗೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಆಲ್ರೆಡಿ ಟೈಟಲ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ಇವತ್ತು ಭಾರತ ದೇಶಾದ್ಯಂತ ಒಂದು ಹಬ್ಬದ ಒಂದು ಸಂಭ್ರಮ. ಏಕೆಂದರೆ ಎಲ್ಲ ಗೊತ್ತಿರೋ ಹಾಗೆ ಇವತ್ತು 22 ಜನವರಿ 2024 ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಇದೆ. ಇವತ್ತು ಶ್ರೀರಾಮಲಲ್ಲ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ. ಅದು ಎಷ್ಟೊತ್ತಿಗೆ ಮಧ್ಯಾಹ್ನ ಅಭಿಜಿತ್ ಲಗ್ನದಲ್ಲಿ ಅವರು ಆ ಶ್ರೀರಾಮಲಲ್ಲ ಬಾಲ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ಕರ್ನಾಟಕದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿ ನಿರ್ಮಾಣ ಮಾಡಿರ್ತಕ್ಕಂತಹ ವಿಗ್ರಹ ನಿಮಗೆಲ್ಲ ಗೊತ್ತೇ ಇರುತ್ತದೆ. ಆ ಒಂದು ಸುಂದರವಾದ ಅದ್ಭುತವಾದ ಮೂರ್ತಿನ ಇವತ್ತು ಅಂದರೆ ಸೋಮವಾರ 22ನೇ ತಾರೀಕು ಸೋಮವಾರ ಜನವರಿ ಎಂದು ಮಧ್ಯಾಹ್ನ 12:30 ಅಭಿಜಿತ್ ಲಗ್ನದಲ್ಲಿ, ಅಂದರೆ ಅಭಿಜಿತ್ ಲಗ್ನ ಅಂದರೆ ಆ ಟೈಮಿಗೆ ಮೇಷಲಗ್ನ ಬರುತ್ತೆ, ಮೇಷಲಗ್ನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇದು ಭಾರತ ದೇಶಾದ್ಯಂತ ಅಥವಾ ಪ್ರಪಂಚಾದ್ಯಂತ ಅತ್ಯಂತ ಒಂದು ಪ್ರತಿಷ್ಠೆಯ ವಿಚಾರ. ಇವತ್ತು ಗ್ಲೋಬಲ್ ವಿಚಾರದಲ್ಲಿ ಇವತ್ತೊಂದು ಟಾಪ್ ನ್ಯೂಸ್ ಇದು. ಹಾಗಾಗಿ ತುಂಬ ಒಂದು ಅದ್ಭುತವಾದಂಥ ಒಂದು ವಿಚಾರ. ಇವತ್ತು ನಮ್ಮ ದೇಶಕ್ಕೆ ಇವತ್ತೊಂದು ಮಹಾವಿಷ್ಣುವಿನ ಒಂದು ಸಂಪೂರ್ಣ ಅನುಗ್ರಹ ಸಿಗತಕ್ಕಂಥ ಒಂದು ಎಲ್ಲ ರೀತಿಯ ಯೋಗ ಇರತಕ್ಕಂಥ ಒಂದು ದಿವಸ ಶುಭಗಳಿಗೆ. ಹಾಗಾಗಿ ಆ ಒಂದು ವಿಚಾರನ ಇಲ್ಲಿ ನಾನು ಏನಕ್ಕೆ ತೊಗೊಂಬಂದಿದ್ದೀನಿ ಅಂದರೆ, ಇವತ್ತು ಶ್ರೀರಾಮಲಲ್ಲ ಆ ಒಂದು ಬಾಲ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಅಂದರೆ ಮಧ್ಯಾಹ್ನ 12:30 ಅಭಿಜಿತ್ ಲಗ್ನದಲ್ಲಿ ಸಂದರ್ಭದಲ್ಲಿ ಆ ಲಗ್ನಕ್ಕೆ, ಮೇಷ ಲಗ್ನಕ್ಕೆ ಈ ಗ್ರಹಗಳ ಪರಿಸ್ಥಿತಿ ಹೇಗಿದೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ್ಯಾವ ಗ್ರಹ ಎಲ್ಲೆಲ್ಲಿದೆ, ಏನೇನು ನಮಗೆ ಆ ರಾಮ ಮಂದಿರದಲ್ಲಿ ರಾಮ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ ಮೇಲೆ ನಮಗೆ ಯಾವ್ಯಾವ ರೀತಿ ಒಂದು ದೇಶದ ಒಂದು ಅಭಿವೃದ್ಧಿ ಅನುಗ್ರಹ, ಜನಗಳಿಗೆ ಒಂದು ಎಲ್ಲ ರೀತಿ ಅನುಕೂಲಗಳಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಸ್ವಲ್ಪ ಇಲ್ಲಿ ರೆಫರ್ ಮಾಡಿದ್ದೀನಿ, ನೋಡಿ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಮೇಷಲಗ್ನದಲ್ಲಿ ಅಭಿಜಿತ್ ಲಗ್ನದ 12:30 ಅವರು ರಾಮಲಲ್ಲ ವಿಗ್ರಹನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಆ ಮಾಹಿತಿ ಪ್ರಕಾರ ಆ ಮೇಷಲಗ್ನದಲ್ಲಿ ನಮಗೆ ಭಾಗ್ಯಸ್ಥಾನಾಧಿಪತಿ ಗುರು ಇದ್ದಾನೆ, ಲಗ್ನದಲ್ಲಿ ಗುರು ಇದ್ದಾನೆ. ಆ ಗುರು ಬಂದಿಲ್ಲಿ 9ನೇ ಮನೆ ಪಿತೃಸ್ಥಾನ, ಭಾಗ್ಯಸ್ಥಾನ, ದೈವಸ್ಥಾನ ಅಂತೆಲ್ಲ ಕರಿತೀವಲ್ಲ, ಈ ಒಂದು ಭಾಗ್ಯಸ್ಥಾನಾಧಿಪತಿ ಮತ್ತು 12ನೇ ಮನೆ ಅಧಿಪತಿ. ಹಾಗೆ ಗುರು ಲಗ್ನದಲ್ಲಿ ಬಂದಿರೋದೇ ಸರ್ವಶ್ರೇಷ್ಠ. ನೀವು ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಶ್ರೀರಾಮಚಂದ್ರನ ಜನ್ಮಕುಂಡಲಿ ಜಾತಕದಲ್ಲೂ ಲಗ್ನದಲ್ಲಿ ಗುರು ಇದ್ದ, ಕಟಕ ಲಗ್ನದಲ್ಲಿ ಗುರು ಇದ್ದ. ನೋಡಿ, ಇಲ್ಲೂ ಆ ಒಂದು ರಾಮಲಲ್ಲ ವಿಗ್ರಹ ಪ್ರತಿಷ್ಠಾಪನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಮೇಷಲಗ್ನ ಆಗಿದೆ, ಮೇಷಲಗ್ನದಲ್ಲಿ ಗುರು ಇದ್ದಾನೆ. 9ನೇ ಮನೆ ಅಧಿಪತಿಯಾಗಿ ಗುರು ಲಗ್ನದಲ್ಲಿರೋದು ತುಂಬ ಶ್ರೇಷ್ಠ. ಆ ಲಗ್ನದಲ್ಲೇ ಗುರು ಇರೋದ್ರಿಂದ ಅದು ಶುಭ ಗ್ರಹ ಆಗಿರೋದ್ರಿಂದ ಮತ್ತು ದೈವಿ ಗ್ರಹ ಆಗಿರೋದ್ರಿಂದ ಗುರು ಇಲ್ಲಿ ಆ ಲಗ್ನದಲ್ಲಿ ನಮಗೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋದ್ರಿಂದ ಆ ಒಂದು ದೇವಾಲಯ ಮತ್ತು ಆ ಒಂದು ದೇಶ, ಆ ಒಂದು ಪರಿಸರ, ಆ ಒಂದು ಜನಗಳಿಗೆ ದೈವಿಕ ಭಾವನೆ, ಆಧ್ಯಾತ್ಮಿಕ ಒಂದು ಚಿಂತನೆ, ಆಧ್ಯಾತ್ಮಿಕ ಒಂದು ಪ್ರಚಾರತೆ, ಆ ಒಂದು ದೈವಿಕ ಶಕ್ತಿ ಖಂಡಿತವಾಗ್ಲೂ ಆ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನಮಗೆ ದೇಶಾದ್ಯಂತ ಸಿಗುತ್ತೆ. ಮತ್ತು ಜನಗಳಿಗೆ ದೈವ ಕೃಪಾ ಕಟಾಕ್ಷ, ಖಂಡಿತ ದೇವರ ಅನುಗ್ರಹ ಸಿಗುತ್ತೆ. ಮತ್ತು ದೇಶಕ್ಕೆ ಆ ಒಂದು ಗುರುವಿನ ಅನುಗ್ರಹ, ಆ ಒಂದು ಶ್ರೀರಾಮಚಂದ್ರನ ಅನುಗ್ರಹ ಖಂಡಿತ ನಮಗೆ ಆ ಲಗ್ನದಲ್ಲಿಂದ ನಮಗೆ ಖಂಡಿತ ಸಿಗುತ್ತೆ. ಹಾಗಾಗಿ ಗುರು ಲಗ್ನದಲ್ಲಿರೋದು ಸಂಪೂರ್ಣವಾಗಿ ಎಲ್ಲ ರೀತಿಯ ದೋಷಗಳು ಪರಿಹಾರ ಆಗಿ ಒಂದು ದೇಶಕ್ಕೆ ಒಳ್ಳೆಯದಾಗಿ, ಒಂದು ದೇಶದ ಒಂದು ದೈವಿಕ ಆರಾಧನೆ, ಒಂದು ಆಧ್ಯಾತ್ಮಿಕ ಶಕ್ತಿ ತುಂಬ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ನಂತರ 2ನೇ ಮನೆ ವಿಚಾರಕ್ಕೆ ಬರೋದಾದರೆ, 2ನೇ ಮನೆ ಅಧಿಪತಿ ಶುಕ್ರ. ಇಲ್ಲಿ 2ನೇ ಮನೆ ಅಧಿಪತಿ ಆದಂಥ ಶುಕ್ರ, ಧನಸ್ಥಾನಾಧಿಪತಿ ಆದಂಥ ಶುಕ್ರ ಎಲ್ಲಿದ್ದಾನೆ? 9ರಲ್ಲಿ ಭಾಗ್ಯಸ್ಥಾನದಲ್ಲಿ, ದೈವಸ್ಥಾನದಲ್ಲಿ, ಪಿತೃಸ್ಥಾನದಲ್ಲಿ ಇಲ್ಲಿ ಬಂದು ಕೂತ್ಕೊಂಡಿದ್ದಾನೆ. 9ನೇ ಮನೆಯಲ್ಲಿ ತುಂಬ ಸರ್ವಶ್ರೇಷ್ಠವಾದ ಮನೆ 9ನೇ ಮನೆ. ಇಲ್ಲಿ ಒಂದು ಯಾವುದೇ ಒಂದು ಗ್ರಹ ಕೂತ್ಕೊಂಡ್ರು ಆ ಗ್ರಹನ 9ನೇ ಮನೆ ಒಂದು ಶುಭ ಫಲಗಳನ್ನು ಸಂಪೂರ್ಣವಾಗಿ ಅನುಭವಿಸ್ತದೆ. ಸೊ ಹಂಗಾಗಿ 2ನೇ ಮನೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ ಅಥವಾ ಏನಂತೀವಿ, ಈ ಸ್ಥಾನಕ್ಕೆ ಅಧಿಪತಿ ಶುಕ್ರ ಬಂದು ಇಲ್ಲಿ 9ರಲ್ಲಿ ಕೂತಿರೋದ್ರಿಂದ ದೈವಾನುಗ್ರಹದಿಂದ, ಆ ದೈವ ಪೂರ್ವ ಪುಣ್ಯ ಒಂದು ಫಲದಿಂದ ಈ ಒಂದು ಮಂದಿರಕ್ಕೆ ಅಥವಾ ಈ ಒಂದು ದೇಶಕ್ಕೆ ಈ ಒಂದು ಸಂಬಂಧಪಟ್ಟ ವಿಚಾರಕ್ಕೆ ಧನಾಭಿವೃದ್ಧಿ, ಧನ ಕನಕ ವಸ್ತು ವಾಹನಾದಿಗಳು ತುಂಬ ಯಥೇಚ್ಛವಾಗಿ ಧನ ಅಭಿವೃದ್ಧಿ ಆಗುತ್ತೆ. ದೇವರ ಒಂದು ಕೃಪಾ ಕಟಾಕ್ಷದಿಂದ ಆಟೋಮೆಟಿಕ್ಕಾಗಿ ಜನಗಳು
ಮುಕ್ತಾದಿಗಳು ಜನಗಳಿಂದ ದೇವರ ಅನುಗ್ರಹದಿಂದ ಯಥೇಚ್ಛವಾಗಿ ಧನ ಅಭಿವೃದ್ಧಿಯಾಗುತ್ತೆ. ಅದು ದೈವ ಕಾರ್ಯಗಳಿಗೆ, ದೇಶದ ಅಭಿವೃದ್ಧಿಗೆ ತುಂಬ ಉಪಯೋಗ ಆಗಿ ನಮ್ಮ ಒಂದು ಜನಗಳಿಗೆ ಆ ಜನ ಒಂದು ಅಭಿವೃದ್ಧಿಗೂ, ದೇಶ ಅಭಿವೃದ್ಧಿಗೂ ಎಲ್ಲದಕ್ಕೂ ತುಂಬ ಶ್ರೇಯಸ್ಕರವಾಗಿ ಅಭಿವೃದ್ಧಿ ಹೊಂದುತ್ತೆ. ಇನ್ನು 3ನೇ ಮನೆ ವಿಚಾರಕ್ಕೆ ಬರೋದಾದರೆ, 3ನೇ ಮನೆಯ ಅಧಿಪತಿ ವಿಕ್ರಮ ಸ್ಥಾನಾಧಿಪತಿ ಆದಂಥ ಒಂದು ಬುಧ 9ರಲ್ಲಿ ಬಂದು ಕೂತಿದ್ದಾನೆ. ಬುಧನು 9ರಲ್ಲಿರೋದ್ರಿಂದ, ಭಾಗ್ಯಸ್ಥಾನದಿಂದ ಈ ಒಂದು ದೇಶದ ಒಂದು ಬಲಿಷ್ಠ ಸೇನಾಧ್ಯಕ್ಷರು, ಸೇನಾ ಆಡಳಿತ ಇದು ಮತ್ತು ಕಾರ್ಮಿಕ ವರ್ಗ ಇವ್ರಿಗೆಲ್ಲರಿಗೂ ಯಥೇಚ್ಛವಾಗಿ ಶಕ್ತಿ ಬರುತ್ತೆ, ಆರೋಗ್ಯ ಐಶ್ವೃದ್ಧಿ ಆಗುತ್ತೆ. ಅವ್ರಿಗೂ ದೇವರ ಅನುಗ್ರಹ ಸಿಗೋದ್ರಿಂದ ಎಲ್ಲ ಇಲ್ಲಿ ಆ ಒಂದು ವಲಯದಲ್ಲೂ ಅಭಿವೃದ್ಧಿ ಖಂಡಿತ ತುಂಬ ಅಭಿವೃದ್ಧಿ ಆಗುತ್ತೆ. ಇನ್ನು 4ನೇ ಮನೆ ವಿಚಾರಕ್ಕೆ ಬರೋದಾದರೆ, ಈ 4ನೇ ಮನೆ ಮಾತೃಸ್ಥಾನ, ಸುಖಸ್ಥಾನ, ಗೃಹಸ್ಥಾನ, ಭೂಮಿ ಸ್ಥಾನ, ವಿದ್ಯಾಸ್ಥಾನ ಏನಂತೆಲ್ಲ ಕರಿತೀವಿ ನಾವು. ಈ ಮನೆಯ ಅಧಿಪತಿಯಾದಂಥ ಚಂದ್ರ ನೋಡಿ ವೃಷಭ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಉನ್ನತ ಮಟ್ಟದಲ್ಲಿ ಟಾಪ್ ಲೆವೆಲಲ್ಲಿ ಪಾಸಿಟಿವ್ ಆಗಿ ತುಂಬ ಉಚ್ಚತ್ವಾಗಿ ಕೂತ್ಕೊಂಡಿದ್ದಾನೆ. ಮೃಗಶಿರ ನಕ್ಷತ್ರದಲ್ಲಿ ಚಂದ್ರ ತುಂಬ ಅನ್ಯೋನ್ಯತವಾಗಿ ಶುಭಯೋಗದಲ್ಲಿ ಕೂತ್ಕೊಂಡಿದ್ದಾನೆ. ಮತ್ತು ಮೃಗಶಿರ ನಕ್ಷತ್ರಕ್ಕೆ ಅಧಿಪತಿಯಾದಂಥ ಕುಜ 9ರಲ್ಲಿರೋದ್ರಿಂದ, ಭಾಗ್ಯಸ್ಥಾನದರಿಂದ ಚಂದ್ರನಿಗೆ ಇನ್ನಷ್ಟು ದೈವಿಯ ಒಂದು ಆಶೀರ್ವಾದ ಸಿಗುತ್ತೆ, ಚಂದ್ರನಿಗೆ ಬಲ ಬರುತ್ತೆ. ಹಾಗಾಗಿ ಇಲ್ಲಿ 4ನೇ ಮನೆ ಅಧಿಪತಿಯಾದಂಥ ಚಂದ್ರ ಧನಸ್ಥಾನದಲ್ಲಿ ಕೂತಿರೋದ್ರಿಂದ ಖಂಡಿತವಾಗ್ಲೂ ಯಾವ್ಯಾವ ರೂಪದಲ್ಲಿ ಈ ಒಂದು ದೇವಾಲಯಕ್ಕೆ ಅಥವಾ ಒಂದು ಇದಕ್ಕೆ ನಮಗೆ ಯಥೇಚ್ಛವಾಗಿ ಲಾಭ ಸಿಗುತ್ತೆ ಅನ್ನೋದಾದರೆ, ಒಂದು ಡೊನೇಷನ್ಸು, ಈ ಒಂದು ಭೂಮಿ ವಲಯದಲ್ಲಿ ಜನಗಳ ಒಂದು ಬಿಸ್ನೆಸ್ಸು, ದೊಡ್ಡ ದೊಡ್ಡ ವಲಯಗಳಲ್ಲಿ ಯಥೇಚ್ಛವಾಗಿ ದುಡ್ಡು ಫಂಡ್ ಸುಮಾರು ಲೆಕ್ಕಲ್ಲಷ್ಟು ದುಡ್ಡು ಇವರಿಗೆ ಜನ್ರೇಟ್ ಆಗುತ್ತೆ, ಇಲ್ಲಿಂದ ಅಭಿವೃದ್ಧಿ ಆಗುತ್ತೆ, ಇಲ್ಲಿ ಧನಸ್ಥಾನದಲ್ಲಿ ಇವರಿಗೆ ಬಂದು ಸೇರುತ್ತೆ. ಹಾಗಾಗಿ ಇದೊಂದು ಒಳ್ಳೆ ಉತ್ತಮ ಯೋಗ. ಪಂಚಮ 5ನೇ ಮನೆಗೆ ಬರೋದಾದರೆ ಪೂರ್ವ ಪುಣ್ಯಸ್ಥಾನ, ಬುದ್ಧಿಸ್ಥಾನ, ಪ್ರಜ್ಞೆ, ವಿವೇಕ, ಪುತ್ರಸ್ಥಾನ ಅಂತೆಲ್ಲ ಕರಿತೀವಿ. ಈ ಒಂದು ಸ್ಥಾನಾಧಿಪತಿ ಆದಂಥ ರವಿ ನೋಡಿ, ಪಂಚಮಾಧಿಪತಿ ಆದಂಥ ರವಿ ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲಿ ಕೇಂದ್ರ ಸ್ಥಾನದಲ್ಲಿ ಭಗವಂತ ಶ್ರೀರಾಮಚಂದ್ರನ ಒಂದು ಅನುಗ್ರಹದಿಂದ ರವಿ 10ನೇ ಮನೆಯಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಸೊ 10ನೇ ಮನೆಯಲ್ಲಿ ರವಿ 10ನೇ ಮನೆಗೆ ರವಿಗೆ ತುಂಬ ಪವರ್ಫುಲ್ ಹೌಸ್, ಅದು ತುಂಬ ದಿಗ್ಬಲ ಕೊಡುತ್ತೆ, ಶಕ್ತಿ ಕೊಡುತ್ತೆ. ಕರ್ಮಸ್ಥಾನ 10ನೇ ಮನೆ, ಶನಿಗೆ ಮತ್ತು ರವಿಗೆ ಇಬ್ಬರಿಗೂ ಅಷ್ಟೇ 10ನೇ ಮನೆ ತುಂಬ ಪವರ್ಫುಲ್ಲು. ಸೊ ಹಾಗಾಗಿ ಆಡಳಿತ ವ್ಯವಸ್ಥೆಯಲ್ಲಿ, ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಒಂದು ದೇಶದ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ, ಆ ಒಂದು ನಾಯಕತ್ವ ಮುಖಂಡದ ವ್ಯವಸ್ಥೆಯಲ್ಲಿ ರವಿ ಇರೋದ್ರಿಂದ ಖಂಡಿತವಾಗ್ಲೂ ಒಂದು ಪ್ರಪಂಚಕ್ಕೆ ಅತ್ಯಂತ ಬಲಿಷ್ಠವಾದ ದೇಶವಾಗಿ, ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾದ ಆಡಳಿತ ಮಂಡಳಿ ಇರತಕ್ಕಂಥ, ಶಕ್ತಿ ಇರತಕ್ಕಂಥ ಒಂದು ಆಡಳಿತ ವ್ಯವಸ್ಥೆಯ ಒಬ್ಬ ಲೀಡರ್ ಇರ್ತಕ್ಕಂಥ ದೇಶ ಆಗಿ ಈ ಒಂದು ನಮ್ಮ ಗುರು ಮತ್ತು ರವಿ ಒಂದು ಗ್ರಹಗಳ ಅನುಗ್ರಹದಿಂದ, ಶ್ರೀರಾಮಚಂದ್ರ ಅನುಗ್ರಹದಿಂದ ನಮ್ಮ ದೇಶ ಖಂಡಿತವಾಗ್ಲೂ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಯಾಕೆಂದರೆ ಲಗ್ನದಲ್ಲಿ ಗುರು ಮತ್ತು 10ರಲ್ಲಿ ರವಿ ಶುಭ ಗ್ರಹಗಳು, ಶುಭ ಮಿತ್ರ ಗ್ರಹಗಳು ಒಂದಕ್ಕೊಂದು. ಅದರಲ್ಲೂ ರವಿ ಕರ್ಮಕ್ಷೇತ್ರದಲ್ಲಿ 10ನೇ ಮನೆಯಲ್ಲಿ ಉನ್ನತ ಮಟ್ಟದಲ್ಲಿರೋದ್ರಿಂದ ಅತ್ಯಂತ ಶುಭಫಲ ಕೊಡ್ತದೆ. ಆಡಳಿತ ವರ್ಗದಲ್ಲಿ ಮತ್ತು ಆ ಒಂದು ದೇಶದ ಆಡಳಿತ ನಿರ್ವಹಣೆ ಮಾಡೋದ್ರಲ್ಲಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬ ಉನ್ನತ ಮಟ್ಟದಲ್ಲಿ, ಪ್ರಪಂಚದ ಉನ್ನತ ಮಟ್ಟದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಇನ್ನು 6ನೇ ಮನೆ ವಿಚಾರಕ್ಕೆ ಬರೋದಾದರೆ, 6ನೇ ಮನೆ ಅಧಿಪತಿ ಬುಧ ಮತ್ತು ಭಾಗ್ಯಸ್ಥಾನದಲ್ಲಿ 9ನೇ ಮನೆ ಇರೋದ್ರಿಂದ ದೇಶದ ಒಂದು ಆರೋಗ್ಯ ಪರಿಸ್ಥಿತಿ ಮತ್ತು ದೇಶದ ಒಂದು ಎಲ್ಲ ರೀತಿಯ ಆರ್ಥಿಕ ಪರಿಸ್ಥಿತಿ, ಸಾಲ ವಿಚಾರದಲ್ಲೆಲ್ಲ ಆ ದಿವ್ಯ ಅನುಗ್ರಹದಿಂದ ದೇವರೇ ಒಂದು ಬ್ಯಾಲೆನ್ಸ್, ಎಲ್ಲ ರೀತಿ ಬ್ಯಾಲೆನ್ಸ್ ಮಾಡ್ತಾನೆ. ಆದರೆ 6ರಲ್ಲಿ ಕೇತು ಇರೋದು ಮತ್ತು 12ರಲ್ಲಿ ರಾಹು ಇರೋದು, ಆಗಾಗ ಸಣ್ಣ ಪುಟ್ಟ ಒಂದು ವಿಕೋಪಗಳು ಬಂದ್ರೂ ಆ ಒಂದು ಗುರು ಲಗ್ನದಲ್ಲಿ ಇರೋದ್ರಿಂದ ಮತ್ತು 6ನೇ ಮನೆ ಅಧಿಪತಿ 9ರಲ್ಲಿರೋದ್ರಿಂದ ಅವು ಯಾವ ಅಷ್ಟೊಂದು ಏನೋ ನಮಗೆ ತೊಂದರೆ ಕೊಡೋದಿಲ್ಲ. 7ನೇ ಮನೆ ವಿಚಾರಕ್ಕೆ ಬರೋದಾದರೆ, 7ನೇ ಮನೆ ಅಧಿಪತಿ ಶುಕ್ರ ಮತ್ತು ಇಲ್ಲಿ ನಮಗೆ ಶುಕ್ರ 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಶುಕ್ರ ಇಲ್ಲಿ ಧನಸ್ಥಾನಾಧಿಪತಿಯಾಗಿ ಮತ್ತು 7ನೇ ಮನೆ ಅಧಿಪತಿಯಾಗಿ ನಮಗೆ 9ರಲ್ಲಿರೋದ್ರಿಂದ 7ನೇ ಮನೆ ಅಂದರೆ ವ್ಯವಹಾರಸ್ಥ ಮತ್ತು ಕಳತ್ರ, ವಿವಾಹ ಇಂತೆಲ್ಲ ಕರಿತೀವಿ. ಈ ಮನೆಗೆ ಸಂಬಂಧಪಟ್ಟಿದ್ದು ಒಂದು ಗ್ರಹ ಬಂದು 9ರಲ್ಲಿರೋದ್ರಿಂದ ನಮಗೆ ದೇಶ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಪಂಚಾದ್ಯಂತ ನಮ್ಮ ದೇಶಕ್ಕೆ ನಾನಾ ರೀತಿಯ ಉಪಯೋಗ ಆಗುತ್ತೆ, ಇನ್ಕಮ್ ಬರುತ್ತೆ, ಸೋರ್ಸು ಬಿಸ್ನೆಸ್ಸು, ವ್ಯಾಪಾರ ವಾಣಿಜ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ, ತುಂಬ ಇನ್ಕಮ್ ಜನರೇಟರ್ ಆಗುತ್ತೆ. ರಾಮ ಮಂದಿರಕ್ಕೆ ಯಥೇಚ್ಛವಾಗಿ ಕೊಡುಗೆಗಳು, ಉಡುಗೊರೆಗಳು, ಡೊನೇಷನ್ಸ್ ಎಲ್ಲ ಯಥೇಚ್ಛವಾಗಿ ಬರುತ್ತೆ. ಇನ್ನು ಅಷ್ಟಮಾಧಿಪತಿ ವಿಚಾರಕ್ಕೆ ಬರೋದಾದ್ರೆ, 8ನೇ ಮನೆ ವಿಚಾರಕ್ಕೆ ಬರ್ತಾರೆ. ಆಯುಷ್ ಸ್ಥಾನ, ಬಂಧನ ಸ್ಥಾನ, ಮರಣ ಸ್ಥಾನ ವಿಚಾರಕ್ಕೆ ಬರೋದಾದರೆ, ಅಷ್ಟಮ ಸ್ಥಾನಕ್ಕೆ ಬರೋದಾದ್ರೆ ಅಷ್ಟಮಾಧಿಪತಿಯಾದಂಥ ಕುಜ ಕೇಂದ್ರ ಸ್ಥಾನಕ್ಕೆ, ಮೂಲ ತ್ರಿಕೋಣ ಸ್ಥಾನಕ್ಕೆ 9ಕ್ಕೆ ಬಂದಿರೋದ್ರಿಂದ
ಇದು ದೈವ ಸ್ಥಾನದಲ್ಲಿರೋದ್ರಿಂದ ಈ ಒಂದು ದೇಶದ ಒಂದು ಪರಿಸ್ಥಿತಿ, ರಾಮ ಮಂದಿರದ ಒಂದು ಆಯುಷು ಅಥವಾ ಈ ರಾಮ ಮಂದಿರದಲ್ಲಿ ಮಾಡ್ತಕ್ಕಂಥ ದೇಶದ ಒಂದು ಆರೋಗ್ಯ, ಒಂದು ಜೀವನ, ಯೋಗ ಎಲ್ಲ ಉನ್ನತ ಮಟ್ಟದಲ್ಲಿ ಹೋಗುತ್ತೆ. ಆರೋಗ್ಯ ಆಯುಷ್ ಎಲ್ಲ ವೃದ್ಧಿಯಾಗಿ ಭಗವಂತ ಗುರುವಿನ ಅನುಗ್ರಹದಿಂದ, ಏಕೆಂದರೆ ಗುರು 9ನೇ ದೃಷ್ಟಿಯಿಂದ ಈ 9ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಸೊ ಹಂಗಾಗಿ ಎಲ್ಲ ರೀತಿಯಲ್ಲಿರುತ್ತೆ ಎಲ್ಲ ಇರ್ತಕ್ಕಂಥ ಗ್ರಹಗಳಿಗೂ ಗುರುವಿನ ಅನುಗ್ರಹ ಸಿಗುತ್ತೆ, ದೈವಿ ಅನುಗ್ರಹ ಸಿಕ್ತು. ಸೊ ಯಾವ್ಯಾವ ಗ್ರಹ ಯಾವ್ಯಾವ ಭಾವಕ್ಕೆ ಆ ಭಾವಕ್ಕೆ ಎಲ್ಲ ರೀತಿ ಒಂದು ಒಳ್ಳೆ ಬಲ ಬರುತ್ತೆ. ಹಾಗೆ ಇನ್ನು 9ನೇ ಮನೆ ವಿಚಾರಕ್ಕೆ ಬರೋದಾದ್ರೆ 9ನೇ ಮನೆಯಲ್ಲಿ ಕುಜ, ಬುಧ, ಶುಕ್ರ 3 ಗ್ರಹಗಳಿರೋದು. ಇಲ್ಲಿ ಬುಧ ಶುಕ್ರ ಲಕ್ಷ್ಮೀನಾರಾಯಣ ಯೋಗ ಉತ್ಪತ್ತಿ ಮಾಡಿದ್ರೆ, ಕುಜ ಇಲ್ಲಿ ಭೂಮಿಕಾರಕ 9ರಲ್ಲಿ ಮೂಲ ತ್ರಿಕೋಣ ಸ್ಥಾನದಲ್ಲಿರೋದ್ರಿಂದ ಒಂದು ಉನ್ನತವಾದ ಒಂದು ಯೋಗ ಸಿಗುತ್ತಿದೆ. ಖಂಡಿತವಾಗ್ಲೂ ತುಂಬ ದೈವ ಅನುಗ್ರಹದಿಂದ ಎಲ್ಲ ರೀತಿಯ ಬೆನಿಫಿಟ್ಸು ತುಂಬ ಆಗುತ್ತೆ ಈ ರಾಮ ಮಂದಿರಕ್ಕೆ. 9ನೇ ಮನೆ ಅಧಿಪತಿ ಗುರು ಲಗ್ನದಲ್ಲಿರೋದ್ರಿಂದ, ಕೇಂದ್ರ ಸ್ಥಾನದಲ್ಲಿ ಲಗ್ನದಲ್ಲಿರೋದ್ರಿಂದ ಅತಿ ಹೆಚ್ಚು ಲಾಭ, ಅತಿ ಹೆಚ್ಚು ದೈವ ಆರಾಧನೆ, ಅತಿ ಹೆಚ್ಚು ಆಧ್ಯಾತ್ಮಿಕ ಶಕ್ತಿ ಮತ್ತು ಹೆಚ್ಚು ಟೂರಿಸ್ಟ್ ಪ್ಲೇಸ್ ಆಗತಕ್ಕಂಥ ಎಲ್ಲ ಒಂದು ಲಕ್ಷಣಗಳು ಖಂಡಿತ ಈ ಒಂದು ರಾಮ ಮಂದಿರಕ್ಕೆ, ನಮ್ಮ ದೇಶಕ್ಕೆ ಅಭಿವೃದ್ಧಿ ಖಂಡಿತ ಕಾದಿದೆ. ಇನ್ನು 10ನೇ ಮನೆ ವಿಚಾರಕ್ಕೆ ಬರೋದಾದ್ರೆ 10ನೇ ಮನೆ ಅಧಿಪತಿ ಶನಿ 11ರಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಲಾಭ ಸ್ಥಾನದಲ್ಲಿ. ಸೊ ಆ ಕರ್ಮಸ್ಥಾನ 10ರಲ್ಲಿ ರವಿ ಬಂದು ಕೂತ್ಕೊಂಡಿದ್ದಾನೆ. ಪಂಚಮಾಧಿಪತಿ ಮೂಲ ತ್ರಿಕೋಣ ಸ್ಥಾನಾಧಿಪತಿ ಕೇಂದ್ರದಲ್ಲಿ ಬಂದಿರೋದು, ಕೇಂದ್ರ ಸ್ಥಾನಾಧಿಪತಿ ಶನಿ 11ರಲ್ಲಿ ಬಂದಿರೋದು, ಲಾಭ ಸ್ಥಾನದಲ್ಲಿ ಬಂದಿರೋದು ತುಂಬ ಒಂದು ಅತ್ಯುನ್ನತ ಸರ್ವಶ್ರೇಷ್ಠವಾದ ಯೋಗ ಇದು. ಈ ಯೋಗದಿಂದ ಅತ್ಯಂತ ಹೆಚ್ಚು ಆರ್ಥಿಕ ಪರಿಸ್ಥಿತಿ, ದುಡ್ಡಿನ ಒಂದು ಮಳೆನೂ ಸುರಿಯುತ್ತೆ ಅಂತ ಹೇಳ್ಬೋದು. ಆಡಳಿತ ಅಭಿವೃದ್ಧಿ ಆಗುತ್ತೆ, ದೇಶದ ಸೈನ್ಯ ಭದ್ರತೆ, ದೇಶದ ಆಡಳಿತ ವರ್ಗ, ಜನರಿಗೆ ಒಂದು ಲಾಭ, ಬಿಸ್ನೆಸ್ಸು ಎಲ್ಲ ರೀತಿಯಲ್ಲೂ ನಮ್ಮ ದೇಶ ತುಂಬ ಮುಂದೆವರಿಯುತ್ತೆ. ಧನದ ಶೇಖರಣೆ ಅತಿ ಹೆಚ್ಚು ಆಗುತ್ತೆ. ಶನಿಯ ಲಾಭ ಸ್ಥಾನ ಇರೋದ್ರಿಂದ ಅತಿ ಹೆಚ್ಚು ವಹಿವಾಟುಗಳು ನಡೆದು ದೇಶದ ಅಭಿವೃದ್ಧಿ ತುಂಬ ಅಭಿವೃದ್ಧಿ ಹೋಗುತ್ತೆ, ತುಂಬ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಇನ್ನು 11ನೇ ಮನೆ ವಿಚಾರಕ್ಕೆ ಬರ್ತದೆ. 11ನೇ ಮನೆ ಅಧಿಪತಿ ಕುಂಭರಾಶಿಯಲ್ಲಿ ಶನಿ ಕುಂಭರಾಶಿಯಲ್ಲಿ ಇರೋದ್ರಿಂದ ಯಾವಾಗಲೇ ಹೇಳ್ದಂಗೆ ಅತಿ ಹೆಚ್ಚು ದೇಶದ ಅಭಿವೃದ್ಧಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಮತ್ತು ಅತಿ ಹೆಚ್ಚು ಧನದ ಶೇಖರಣೆ ದೇಶಕ್ಕೆ, ನಮ್ಮ ದೇಶಕ್ಕೆ, ರಾಮ ಮಂದಿರಕ್ಕೆ ಹೆಚ್ಚು ದುಡ್ಡು ಖಂಡಿತವಾಗ್ಲೂ ಬರುತ್ತೆ. ಖಂಡಿತವಾಗ್ಲೂ ದುಡ್ಡಿನ ಒಂದು ಮಳೆನೇ ಸುರಿಯುತ್ತೆ ಅಂತ ಹೇಳ್ಬೋದು. ಇನ್ನು ರಾಹು 12ರಲ್ಲಿ ರಾಹು ಇರೋದು, ಅದು ಮಾಮೂಲಿ ಸಣ್ಣ ಪುಟ್ಟ ಖರ್ಚು ಭಿನ್ನಾಭಿಪ್ರಾಯಗಳು ಇದ್ದೇ ಇದ್ರೂ ಒಂದಕ್ಕೆ ಒಳ್ಳೇದು ಅಂದಮೇಲೆ ಒಂದು ಸಣ್ಣ ಪುಟ್ಟ ಕೆಳಗಿದ್ದೇ ಇರುತ್ತೆ. ಅದು ಇದ್ದೇ ಇರೋದ್ರಿಂದ ಇಲ್ಲಿ ಸಣ್ಣ ಪುಟ್ಟ ಖರ್ಚು ಬರುತ್ತೆ, ಸಣ್ಣ ಪುಟ್ಟ ಕಿರಿಕಿರಿ, ಸಣ್ಣ ಪುಟ್ಟ ವಿರೋಧ ಪಕ್ಷ ಶತ್ರುತ್ವಗಳು ಅದು ಇದು ಇದ್ರೂ ಇವ್ಯಾವುದು ನಮಗೆ ಒಂದು ಕ್ಷಣಕ್ಕೆ 1% ನಮಗೇನು ತೊಂದರೆ ಕೊಡಲ್ಲ. ಯಾಕಂದರೆ ಅಷ್ಟು ಶುಭಯೋಗದಲ್ಲಿ ಗುರು, ಚಂದ್ರ, ಶನಿ, ರವಿ ಎಲ್ಲ ಗ್ರಹಗಳು ಶುಭಯೋಗದಲ್ಲಿ ಟಾಪ್ ಲೆವೆಲ್ ಕೂತ್ಕೊಂಡು ರಾಮ ಮಂದಿರನ ಒಂದು ರಾಮ ವಿಗ್ರಹ ಪ್ರತಿಷ್ಠಾಪನೆಗೆ ತುಂಬ ಅನುಗ್ರಹಕರವಾಗಿ ಹೆಲ್ಪ್ ಮಾಡ್ತಾ ಇದೆ. ಇದು ದೇವರೇ ಒಂದು ಮಾಡಿಸ್ಕೊತಾ ಇರ್ತಕ್ಕಂಥ ಕಾರ್ಯ, ಅದು ನಾವು ಯಾರು ಮನುಷ್ಯರು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಅಲ್ಲ ಇದು. ಆ ರಾಮಚಂದ್ರನೇ ಆತನಿಗೆ ಯಾವ ಟೈಮಲ್ಲಿ ಆ ಸಮಯದಲ್ಲಿ ಬೇಕೋ ಆ ಸಮಯಕ್ಕೆ ಸಂದರ್ಭಾನುಸಾರವಾಗಿ ನಮ್ಮ ದೇಶದ ಜನಗಳ ಮುಖಾಂತರ ಏನೇನು ಬೇಕೋ, ಯಾರ್ಯಾರ ಕೈಯಲ್ಲಿ ಏನೇನು ಬೇಕೋ ಮಾಡಿಸ್ಕೊತಾ ಇದ್ದಾನೆ. ಲಗ್ನದಲ್ಲೇ ಗುರು ಇರಬೇಕಾದ್ರೆ ಮೇಷ ಲಗ್ನದಲ್ಲೇ ಆಗಬೇಕು ಅಂತ ಅದು ಯಾರಿಗ ನಮಗಂದ್ರೆ ಕನಸ ಆ ಟೈಮಿಗೆ ಆಗಿತ್ತೋ ಆಗ್ತಾ ಇದೆ. ನೋಡಿದ್ದು ಇವತ್ತು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯ ಒಂದು ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಮಧ್ಯಾಹ್ನ 12:30ಕ್ಕೆ ನಡಿಬೇಕಾಗಿರ್ತವೆ ಪ್ರಕಾರ ಲಗ್ನ ಹಾಕ್ಕೊಂಡ್ರೆ ಈ ರೀತಿ ಗ್ರಹಗಳ ಪರಿಸ್ಥಿತಿ ಬರುತ್ತೆ. ಕುಂಡಲಿಯಲ್ಲಿ ಈ ಥರ ಒಂದು ಯೋಗ ಇದೆ. ಸೊ ನೋಡಿ ಆ ರಾಮಚಂದ್ರನ ಪ್ರತಿಷ್ಠಾಪನೆಯನ್ನು ನೋಡಿ ಎಲ್ಲರೂ ಕಣ್ ತುಂಬಿಕೊಳ್ಳಿ. ಎಲ್ಲರಿಗೂ ಆಯುಷ್ ಆರೋಗ್ಯ ವೃದ್ಧಿ ಆಗಲಿ, ಎಲ್ಲರೂ ಚೆನ್ನಾಗಿ ಬದುಕಿ ಬಾಳಲಿ. ಇದು ಇವತ್ತಿನ ಒಂದು ಸಣ್ಣ ಜ್ಯೋತಿಷ ವಿಚಾರ. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಜೈರು ಎಲ್ಲರೂ ನೋಡಿದಾರೆಲ್ಲ ವಿಡಿಯೋ ನೋಡಿದವರೆಲ್ಲ ದಯವಿಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ರಾಮನ ಅನುಗ್ರಹ ಎಲ್ಲರಿಗೂ ಸಿಗಲಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ನೋಡ್ತಾ ಇದ್ದರೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ, ಜೈ ಶ್ರೀರಾಮ್.